ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವ್ಲಾಗಲ್ಲಿ ಮಂತ್ರಾಲಯಕ್ಕೆ ಹೋಗೋದು ಹೇಗೆ, ಮಂಚಾಲಮ್ಮನ ವಿಶೇಷತೆ, ಮಂತ್ರಾಲಯದ ವಿಶೇಷತೆ, ರಾಯರ ಬೃಂದಾವನದ ಪ್ರವೇಶ ಹಾಗೂ ಪವಾಡಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು 4 ತರಹದ ಸೇವಾ ಅಂದರೆ ಬಂಗಾರು ಪಲ್ಲಕ್ಕಿ ಸೇವಾ, ಗಜವಾಹನ ಸೇವಾ ಮುಂತಾದ 4 ತರಹದ ಸೇವೆಗಳನ್ನು ನೋಡುವಂತಹ ಭಾಗ್ಯ ನಮ್ಮದಾಗಿತ್ತು. ಅದನ್ನು ಕೂಡ ನಾನು ಆ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಈ ವ್ಲಾಗಲ್ಲಿ ಮಂತ್ರಾಲಯದ ಸುತ್ತಮುತ್ತ ಯಾವ್ಯಾವ ಸ್ಥಳಗಳನ್ನು ನೋಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅಲ್ಲೇ ಆಟೋ ಮಾಡಿಕೊಂಡು ಎಲ್ಲ ಪ್ಲೇಸಸ್ನ ನೋಡ್ಬೋದು. ಒಬ್ಬರಿಗೆ ನಾವು 120 ರೂಪಾಯಿ ಕೊಟ್ಟಿದ್ವಿ. ಮೊದಲು ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರ ಬಗ್ಗೆ ಮಾತಾಡೋದಾದರೆ, ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮವನ್ನು ಭಿಕ್ಷಾಲಯ ಅಂತ ಕೂಡ ಕರೀತಿದ್ರು. ಬಿಚ್ಚಾಲೆ ಯಾರ ಊರಂದರೆ ರಾಯರ ಅಂತರಂಗ ಪರಮಾಪ್ತ ಶಿಷ್ಯ ಅಪ್ಪಣ್ಣಾಚಾರ್ಯರು ಹುಟ್ಟಿದ ಊರದು. ರಾಯರ ಗುರು ಸ್ತೋತ್ರ ಮಾಡಿದವ್ರೆ ಅಪ್ಪಣ್ಣಾಚಾರ್ಯರು. ರಾಯರು ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶ ಸಶರೀರ ಆಗೋಕ್ಕಿಂತ ಮುಂಚೆ 13 ವರ್ಷ ಬಿಚ್ಚಾಲೆಯಲ್ಲಿರ್ತಾರೆ ಅಪ್ಪಣ್ಣಾಚಾರ್ಯರ ಜೊತೆಯಲ್ಲಿ ಅವ್ರ ಮನೆಯಲ್ಲಿ. ರಾಯರು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮ ತಗೊಂಡ ಸಮಯದಲ್ಲಿ ಮೊದಲು ಭುವನಗಿರಿಯಿಂದ ತಂಜಾವೂರಿಗೆ ಬಂದು ಅಲ್ಲಿ ಸನ್ಯಾಸಾಶ್ರಮ ತಗೊಂಡು ಹಾಗೂ ತಂಜಾವೂರಿಂದ ಕುಂಭಕೋಣಂ ಮಧ್ವ ಸಂಚಾರಕ್ಕೆ ಹೊರಡ್ತಾರೆ. ಕುಂಭಕೋಣಂನಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಆದೋನಿ ದ್ವಾರ ಬಿಚ್ಚಾಲೆಗೆ ಬರ್ತಾರೆ. ಎಲ್ಲಿ ಕುಂಭಕೋಣ, ಎಲ್ಲಿ ಕುಗ್ರಾಮ, ಬಿಚ್ಚಾಲೆ. ಯಾಕೆ ಬಿಚ್ಚಾಲೆಗೆ ಬರ್ತಾರೆ ಅಂದರೆ ಅಪ್ಪಣ್ಣಾಚಾರ್ಯರನ್ನು ಹುಡುಕೊಂಡು ಬರ್ತಾರೆ. ಯಾಕಂದರೆ ಅಪ್ಪಣ್ಣಾಚಾರ್ಯರು 4 ವೇದಗಳ ಪಂಡಿತರು, ಮಾಸ್ಟರ್ ಆಫ್ 4 ವೇದಾಸ್. ಇನ್ನು ಅಪ್ಪಣ್ಣಾಚಾರ್ಯರು ಸಮೀಪದಲ್ಲೇ ಇದ್ದರೆ ಬೃಂದಾವನಸ್ಥರಾಗುವುದನ್ನು ತಡೀತಾರೆ ಎಂದು ಮನಗೊಂಡ ರಾಯರು ಅಪ್ಪಣ್ಣಾಚಾರ್ಯರನ್ನು ಮಧ್ವ ಸಿದ್ಧಾಂತ ಪ್ರಚಾರಕ್ಕಂತ ಕಳಿಸ್ಕೊಡ್ತಾರೆ. ನಂತರ ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶಿಸುತ್ತಾರೆ. ರಾಯರ ಬೃಂದಾವನ ಪ್ರವೇಶದ ವಿಷಯವನ್ನು ತಿಳಿದುಕೊಂಡ ಅಪ್ಪಣ್ಣಾಚಾರ್ಯರು ಕೂಡಲೇ ಬಿಚ್ಚಾಲೆಗೆ ಆಗಮಿಸುತ್ತಾರೆ. ಆದರೆ ಅದು ಮಳೆಗಾಲ. ಇದೇ ಕಾರಣದಿಂದ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿತ್ತು. ಆದರೆ ಅಪ್ಪಣ್ಣಾಚಾರ್ಯರು ಇದನ್ನು ಲೆಕ್ಕಿಸದೆ ಗುರು ರಾಯರ ಸ್ಮರಣೆಯನ್ನು ಮಾಡುತ್ತಾ ಹಾಗೂ ಗುರು ರಾಯರ ಸ್ತೋತ್ರವನ್ನು ಪಠಿಸುತ್ತಾ ತುಂಗಭದ್ರೆಯ ಪ್ರವಾಹವನ್ನು ಸಹ ಅವರು ದಾಟುತ್ತಾರೆ. ಸ್ತೋತ್ರದ ಅಂತಿಮ ಶ್ಲೋಕವನ್ನು ಹೇಳುವ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ರಾಯರ ಬೃಂದಾವನದ ಮುಂದಿರುತ್ತಾರೆ. ಅಷ್ಟರಲ್ಲಿ ಬೃಂದಾವನದ ಕೊನೆಯ ಚಾವಣಿಯನ್ನು ಜೋಡಿಸಲಾಗುತ್ತಿತ್ತು. ಅಪ್ಪಣ್ಣಾಚಾರ್ಯರು ದುಃಖದಿಂದ ನಿಂತಾಗ ರಾಯರು ಬೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸುತ್ತಾರೆ. ಇದಾದ ನಂತರ ಅಪ್ಪಣ್ಣಾಚಾರ್ಯರು ಪ್ರತಿದಿನವೂ ಬಿಚ್ಚಾಲೆಯಿಂದ ಬೃಂದಾವನಕ್ಕೆ ತೆರಳಿ ಪ್ರತಿದಿನ ರಾಯರ ದರ್ಶನ ಮಾಡುತ್ತಿದ್ದರು. ಒಮ್ಮೆ ಬೃಂದಾವನದಿಂದ ಅಪ್ಪಣ್ಣಾಚಾರ್ಯರಿಗೆ ಆ ಶರೀರವಾಣಿಯು ಕೇಳಿಸುತ್ತೆ. ಏನಂದರೆ ಅಪ್ಪಣ್ಣಾಚಾರ್ಯರೇ ಪ್ರತಿದಿನ ಬೃಂದಾವನಕ್ಕೆ ಬರಲು ಅವಶ್ಯಕತೆ ಇಲ್ಲ, ಬಿಚ್ಚಾಲೆಯಲ್ಲಿಯೇ ಜಪ ಮಾಡುತ್ತಿದ್ದ ಜಾಗದಲ್ಲಿ ಬೃಂದಾವನವನ್ನು ಸ್ಥಾಪನೆ ಮಾಡಿ ಹಾಗೂ ನಾನು ಜ್ಯೋತಿ ರೂಪದಲ್ಲಿ ಅಲ್ಲಿ ಬಂದು ನೆಲೆಸುತ್ತೇನೆ ಅಂತ ರಾಯರು ಹೇಳ್ತಾರೆ. ಈ ಬೃಂದಾವನವನ್ನು ಜಪದ ಕಟ್ಟೆ ರಾಯರು ಅಂತ ಕೂಡ ಕರೀತಾರೆ. ಇನ್ನು ಅಪ್ಪಣ್ಣಾಚಾರ್ಯರ ಮನೆಯ ವಿಶೇಷತೆ ಏನಪ್ಪ ಅಂದರೆ ಅವರ ಮನೆಯ ಬಿಲದಲ್ಲಿ ಒಂದು ಸರ್ಪವಿತ್ತು. ಭಯಂಕರವಾದ ಕೃಷ್ಣ ಸರ್ಪವದು. ಪ್ರತಿನಿತ್ಯ ಅಪ್ಪಣ್ಣಾಚಾರ್ಯರ ಪೂಜೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಕೃಷ್ಣ ಸರ್ಪ ಹಾಲನ್ನು ಕುಡಿದು ಹುತ್ತ ಸೇರುತ್ತಿತ್ತು. ಇದು ಪ್ರತಿನಿತ್ಯ ಆಗುವಂತಹ ಕಾರ್ಯಕ್ರಮ. ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹುತ್ತವಿದ್ದರೆ ಇದು ಮುಂದಿನ ಪೀಳಿಗೆಗೆ ತೊಂದರೆಯಾಗುತ್ತೆ ಅಂತ ತಿಳಿದು ಬೃಂದಾವನ ಪ್ರವೇಶ ಮಾಡುವ ಮುಂಚೆ ಮನೆಯಲ್ಲಿಯೇ ಆ ಕೃಷ್ಣ ಸರ್ಪಕ್ಕೆ ಶಿಲೆಯಾಗುವಂತೆ ಪ್ರಾರ್ಥನೆ ಮಾಡಿದ ಕಾರಣ ಕೃಷ್ಣ ಸರ್ಪವು ಸ್ವಯಂ ಉದ್ಭವ ಶಿಲೆ ರೂಪವಾಗತ್ತೆ, ಕಲ್ಲಾಗತ್ತೆ. ಸರ್ಪದ ಎಡೆಯಲ್ಲಿ ಅಂಬೆಗಾಲದ ಕೃಷ್ಣ ಕೂಡ ಇದೆ. ಇನ್ನು ನಾವು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ಮಲಗುತ್ತಿದ್ದ ಸ್ಥಳವನ್ನು ಕೂಡ ನೋಡ್ಬೋದು.
ಹತ್ತಿರದಲ್ಲೇ ರಾಯರು ಪ್ರತಿಷ್ಠಾಪನೆ ಮಾಡಿರುವ ವೆಂಕಟೇಶ್ವರನ್ ದೇವಸ್ಥಾನ ಇದೆ. ನಮಗಲ್ಲಿ ಪುರೋಹಿತರು ಪರಿಚಯ ಇದ್ದಿದ್ದರಿಂದ ನನ್ನ ತಮ್ಮನಿಗೇ ತೇರು ಎಳೆಯುವಂತಹ ಅವಕಾಶ ಸಿಕ್ಕಿತ್ತು. ನೀವು ಅಲ್ಲೇ ಯಾರಾದರೂ ಲೋಕಲೈಟ್ಸ್ನ ಕೇಳಿದ್ರೆ ಅವ್ರು ನಿಮಗೆ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ಹೇಳ್ತಾರೆ. ಹಾಗೂ ಈ ದೇವಸ್ಥಾನಕ್ಕೆ ಹೋದರೆ ಅವ್ರು ನಿಮಗೆ ರಾಯರ ಪಾದುಕೆಗಳನ್ನು ತೋರಿಸ್ತಾರೆ. ರಾಯರು ಬಳಸ್ತಿದ್ದ ಪಾದುಕೆಗಳನ್ನು ಕೂಡ ನೀವು ನೋಡ್ಬೋದು. ಪಾದುಕೆಗಳನ್ನು ಪ್ರತಿ ವರ್ಷ ಒಬ್ರೊಬ್ರು ಮನೆಯಲ್ಲಿ ಇಡಲಾಗತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ನೀವೀಗ ಏನು ನೋಡ್ತಿದ್ದೀರಾ, ಇದೇ ರಾಯರ ಪಾದುಕೆಗಳನ್ನು ಇಟ್ಟಿರುವಂತಹ ಜಾಗ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.